ಸತ್ಯ ಹೇಳಿದ್ರೆ ಗಾಯ ಆಗುತ್ತೆ ಅನ್ನೋದಾದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಏನೋ ಹೇಳಿದ್ರಿ. ಏನಿಲ್ಲ, ನನಗೆ ಕೆಲಸ ಇದೆ. ಅಶೋಕ್, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ ಇಲ್ಲಿ. ಏನು? ಫೋನ್ ಮಾಡಿದಾಗ ಏನ್ ಹೇಳಿದ್ರಿ ನೀವು? ರಜನಿಗೆ ಅಷ್ಟೊಂದು ಬುದ್ಧಿ ಇಲ್ಲ, ಪಾಸ್ವರ್ಡ್ ಹಾಕಿ ಪ್ರಾಜೆಕ್ಟ್ ಡೇಟಾನ ನಮ್ ಕಾಂಪಿಟೇಟರ್ ಕಂಪನಿಗೆ ಕಳ್ಸೋಷ್ಟು ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಈಗ ನೋಡಿದ್ರೆ ಅವರೇ ಆ ಕೆಲಸ ಮಾಡಿರೋದು. ನಿನ್ಗೆ ಯಾರು ಹೇಳಿದ್ರು? ಓ, ಅವ್ರ ಹೆಸರು ಹೇಳಿದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ರಜನಿ ಪರವಾಗಿ ವಹಿಸ್ಕೊಂಡ್ ಮಾತಾಡೋದಕ್ಕೆ ಕೇಳ್ತಾ ಇದ್ದೀರಲ್ಲ? ಯಾರೂ ಹೇಳಿಲ್ಲ, ನಾನೇ ನನ್ನ ಕಣ್ಣಾರೆ ನೋಡ್ದೆ. ನೆನ್ನೆದು ಸಿಸಿಟಿವಿ ಫುಟೇಜ್ ತೆಗೆದು ನೋಡ್ದೆ. ರಜನಿ ಬರ್ತಾಳೆ, ಸಿಸಿಟಿವಿ ಕ್ಯಾಮ್ರಾ ಆಫ್ ಮಾಡಿ ಕೆಲ್ಸ ಮುಗಿಸಿ ಹೋಗ್ತಾಳೆ. ಮತ್ತೆ ಇವತ್ ಬೆಳಗ್ಗೆ ಬಂದು ಸಿಸಿಟಿವಿ ಕ್ಯಾಮ್ರಾನ ಆನ್ ಮಾಡ್ತಾಳೆ. ಇದಕ್ಕೇನರ್ಥ? ಶಿವಗಾಮಿ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳನ್ನ ಮರ್ತಿದ್ದೆ. 3 ದಿವಸದಿಂದ ಲ್ಯಾಪ್ಟಾಪಲ್ಲಿ ಪಾಸ್ವರ್ಡ್ ಹಾಕಿ ಆಟೋಮೊಬೈಲ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿ ಕ್ಲೋಸ್ ಮಾಡಿ ತಿರುಗಿದಾಗ ನನ್ನ ಹಿಂದೆ ಒಂದು ಮೊಬೈಲ್ ಇತ್ತು. ನಾನವತ್ತು ಯಾರೋ ಮರ್ತು ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆಗ ನಾನು ಅದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಿರಲಿಲ್ಲ, ಮಿಸ್ ಆಗಿ ಇಟ್ಟೋಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಈಗ ನೀನು ಹೇಳ್ತಿರ್ಬೇಕಾದ್ರೆ ಗೊತ್ತಾಗ್ತಿದೆ, ಅವರು ಪಾಸ್ವರ್ಡ್ನ ಕಂಡುಹಿಡಿಯೋಕೆ ಅಂತಲೇ ಮೊಬೈಲ್ನ ಅಲ್ಲಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸರಿ, ನೀವ್ ಹೇಳೋ ಪ್ರಕಾರನೇ ಪಾಸ್ವರ್ಡ್ನ ಕಂಡು ಹಿಡಿಯೋದಕ್ಕೆ ಮೊಬೈಲ್ನ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ನಾವು ಪಾಸ್ವರ್ಡ್ ಟೈಪ್ ಮಾಡಿದಾಗ ಅದರಲ್ಲಿ ಬರೀ ಸ್ಟಾರ್ ಬರುತ್ತೆ ಅಷ್ಟೇ, ನಂಬರ್ಸ್ ಆಗ್ಲಿ ಲೆಟರ್ಸ್ ಆಗ್ಲಿ ಬರೋದಿಲ್ಲ ತಾನೆ. ಅವ್ರಿಗೆ ನಾವು ಕೀಪ್ಯಾಡಲ್ಲಿ ಯಾವ ಏರಿಯಾದಲ್ಲಿ ಬಟನ್ನ ಒತ್ತಾ ಇದೀವಿ ಅಂತ ಗೊತ್ತಾದರೆ ಸಾಕು, ಅವರು ಒಂದು ಅಂದಾಜಲ್ಲಿ ಒಂದಷ್ಟರ ಪಾಸ್ವರ್ಡ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಸಿಸ್ಟಮ್ಗೆ ಹಾಕಿ ಫೈಲ್ಗಳನ್ನ ಓಪನ್ ಮಾಡ್ತಾರೆ. ಅದು ಹ್ಯಾಕರ್ಸ್ಗಳಿಂದ ಮಾತ್ರ ಸಾಧ್ಯ. ಓ ಹೌದಾ? ಇದೆಲ್ಲ ನಿಮ್ಗೆ ಗೊತ್ತು? ಯಾಕೆಂದ್ರೆ ನಾನು ಒಂದು ಕಾಲದಲ್ಲಿ ಹ್ಯಾಕರೇ ಆಗಿದ್ದು ಅಂತಾನೆ. ಆಮೇಲೆ ಇನ್ನೊಂದು ವಿಷಯ, ಕಂಪ್ನಿಲಿ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಮಿಸ್ ಆದರೆ ನನ್ನ ಮೇಲೆ ಮಾತ್ರ ಡೌಟ್ ಪಡ್ಬೇಡ. ಹ್ಯಾಕಿಂಗ್ ಎಲ್ಲ ಬಿಟ್ಟು ಸುಮಾರು ವರ್ಷ ಆಗಿದೆ, ಅದು ನಿಂಗೂ ಗೊತ್ತಿದೆ. ಅಶೋಕ್ ಅವರು ಹಳೆ ದಾರಿನ ಬಿಟ್ಟಿಲ್ಲ ಅಂತ ಅನಿಸ್ತಿದೆ. ಇವ್ರನ್ನ ಹೇಗ್ ದಾರಿಗೆ ತರೋದು? ಏಯ್, ನಿಂತ್ಕೋ. ಏನ್ ಹೇಳಿ? ಏನೇ ನೀನ್ ಕಿಲಾಡಿ, ನಾವೆಲ್ಲರೂ ದಡ್ರು ಅಂತ ಅನ್ಕೊಂಡಿದೀಯಾ? ಅವತ್ತು ನಾವು ಪ್ರಶ್ನೆ ಕೇಳಿದ್ರೆ ಅದೇ ಪ್ರಶ್ನೆನ ನಮಗ್ ಕೇಳಿ ನಮ್ ಬಗ್ಗೆ ಎಲ್ಲ ತಿಳ್ಕೊಂಡು ನಿನ್ ಬಗ್ಗೆ ಏನು ಹೇಳಿದೆ ಎಸ್ಕೇಪ್ ಆಗ್ಬಿಟ್ಟೆ. ಇವತ್ತು ನಿನ್ನನ್ನು ಬಿಡಲ್ಲ ಕಣೆ. ಎಲ್ಲಿ ನಿನ್ ಫೋನ್ ನಂಬರ್ ಹೇಳು. ಹಾ, 00 000 00 00 0. 1 2 3 4 5 6 7 8 9 10. ಮಲ್ಲಿ 10 ನಂಬರ್ ಇದೆ ಕಡೆ. ಯಾವ್ಯಾವ ನಂಬರ್ ಅಂತ ಹೇಳಿ?
00 ಹಾ 00 ಹಾ 0 ಹಾ 0 ಲೇ ಏನೇ ನನ್ನ ನೀನು ಒಬ್ಬಟ್ಟು ಅನ್ಕೊಂಡಿದ್ದೀನಿ ನೀನು ಒಬ್ಬಟ್ಟಲ್ಲ ಹೆಬ್ಬೆಟ್ಟು 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 ಅಂತ ಅನ್ಕೊಂಡಿದ್ಯೇನೆ ನೀನು ಇವತ್ತು ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ನಿನ್ನ ಸ್ವಲ್ಪ ಸಮಾಧಾನ ಮಾಡ್ಕೊಡಿ ಮರ್ರೆ, ನಮ್ ಕೆಲ್ಸ ಈಕು. ಎಷ್ಟು ಪೊಗರು ಇರ್ಬೇಕು ನಿನಗೆ? ಫೋನ್ ನಂಬರ್ ಕೊಡು ಅಂದ್ರೆ 10 0 ಹೇಳ್ತೀಯ. ನಾನ್ ಯಾರು ಅಂತ ಗೊತ್ತೇನೆ ನಿನ್ಗೆ?